ಈಗ ನೋಟಿಸ್ ಏನು ಕೊಟ್ಟರೆ ನಿಮ್ಮ ಕ್ಲೈಂಟ್ಗೆ ಏನಂತ ಉತ್ತರ ಕೊಟ್ಟರೆ ನೆಕ್ಸ್ಟ್ ಏನು ಕಾಲೇಜ್ ಪ್ರೊಸೀಜರ್ ಮಾಡ್ತಾರೆ ಹೇಳಿ. ನೋಡಿ, ಇವತ್ತು ಏನು 160 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಇದೆಲ್ಲೋ ಒಂದು ಕಡೆ ಕಾನೂನ ದುರುಪಯೋಗ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಯಾಕಂದರೆ ಅವ್ರು ಹೋಗಿರೋದು ಪರ್ಸನಲ್ ಒಂದು ಊಟಕ್ಕೆ ಅಂತ ಅಷ್ಟೇ ಹೋಗಿರೋದು. ವೈಯಕ್ತಿಕವಾಗಿ ಯಾರು ಎಲ್ಲಿ ಬೇಕಾದ್ರೂ ಎಷ್ಟು ಗಂಟೆಗೆ ಬೇಕಾದ್ರೂ ಊಟ ಮಾಡ್ಬೋದು. ದರ್ಶನ್ ಅಂದ ತಕ್ಷಣ ಪ್ರತಿಯೊಂದು ದರ್ಶನ್ ಅವ್ರ ಜೊತೆಲಿರೋರು ಅಂದ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಿ ಈ ಥರ ಪೊಲೀಸ್ ಸ್ಟೇಷನ್ ಕರ್ಸೋದು ಚಿಕ್ಕಪುಟ್ಟದ್ದು. ಯಾವುದೋ ಮನೇಲಿ ಯಾರೋ ಕೆಲಸದವ್ರು ಹೋಗಿ ನಾಯಿ ಕಚ್ಚಿದ್ರೆ ಅದಕ್ಕೆ ದರ್ಶನ್ನೇ ಕಾರಣ. ಇಲ್ಲೆಲ್ಲೋ ಒಂದು ಊಟಕ್ಕೆ ಹೋದರೆ ಅದಕ್ಕೆ ದರ್ಶನ್ನೇ ಕಾರಣ. ಪ್ರತಿಯೊಂದಕ್ಕೂ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿ ದರ್ಶನ್ ಅವ್ರನ್ನ ಏಳಿಗೆನ ಟಾರ್ಗೆಟ್ ಮಾಡಿ ಈ ಥರ ಪೊಲೀಸ್ ಎಷ್ಟೋ ಕಡೆ ಎಂಪೈರ್ ಹೋಟ್ಲು ಬೆಂಗಳೂರಲ್ಲಿ ಎಷ್ಟು ಕಡೆ ಹೋಟ್ಲಿದೆ. ಎಂಪೈರ್ ಹೋಟ್ಲಿಗೆ ಊಟ ಮಾಡೋಕ್ಕೆ ಹೋಗೋರ್ಗೆ ಎಲ್ಲರಿಗೂ ಪೊಲೀಸ್ನವರು 160 ಸ್ಟೇಟ್ಮೆಂಟ್ ಕೊಟ್ಕೊಂಡು ಕೂತ್ಕೊಂಡ್ರೆ ಎಷ್ಟು ಜನ ಕರಿಬೇಕು ಇವರು? ಯಾಕೆ ಎಂಪೈರ್ ಹೋಟ್ಲನ್ನ ಇಡೀ ಬೆಂಗಳೂರು ತುಂಬ ಬಿಟ್ಟಿದ್ದೀರಾ ಹಂಗಾರೆ? ಯಾಕೆ ಇದನ್ನ ಎಷ್ಟೋ 5 ಸ್ಟಾರ್ ಹೋಟೆಲ್ಗಳಲ್ಲಿ ಇವತ್ತು ಎಷ್ಟೋ ಹೋಟೆಲ್ ನೈಟೆಲ್ಲ ವರ್ಕ್ ಆಗೋದು, ನೈಟೆಲ್ಲ ಹೋಗಿ ಸೆಲೆಬ್ರಿಟೀಸು ಮಾಡ್ತಾರೆ. ಪೊಲಿಟಿಷಿಯನ್ಸ್ಗಳೆಲ್ಲ ಹೋಗಿ ಎಲ್ಲ ತಾಜ್ ವೆಸ್ಟ್ ಎಂಡ್ ಎಲ್ಲ ಹೋಟೆಲಲ್ಲೂ ಹೋಗಿ ಊಟ ಮಾಡ್ತಾರೆ. ರಾತ್ರಿ 3 ಗಂಟೆ 4 ಗಂಟೆವರೆಗೂ ಪಾರ್ಟಿ ಮಾಡ್ತಾರೆ. ಯಾರ್ಯಾರ ಜೊತೆಲಿ ಪಾರ್ಟಿ ಮಾಡ್ತಾರೆ ಅಂತ ಪೊಲೀಸ್ನವ್ರು ಎಲ್ಲರಿಗೂ ನೋಟಿಸ್ ಕೊಡ್ತಾನೆ ಕೂತ್ಕೊಂತಾರ. CM ಕೂಡ ಮಾಡ್ತಾರೆ, 3 ಗಂಟೆ 4 ಗಂಟೆವರೆಗೂ ಕೂಡ ಪಾರ್ಟಿ ಮಾಡ್ತಾರೆ. ಹಂಗನ್ಬಿಟ್ಟು ಕೊಡೋಕೆ ಹೋಗುತ್ತಾ? ದರ್ಶನ್ ಅಂದ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಏಳಿಗೆ ಸಹಿಸೋಕ್ಕಾಗದೆ ರಾತ್ರಿ ಊಟ ಮಾಡೋಕ್ಕೆ ಹೋಗಿದ್ರು ಅಂತ. ಅದು ಪರ್ಸ್ನಲಾಗಿ ಯಾರು ಎಷ್ಟು ಗಂಟೆವರೆಗೂ ಬೇಕಾದ್ರೂ ಊಟ ಮಾಡ್ಬೋದು, ಯಾರು ಎಷ್ಟು ಗಂಟೆ ಬೇಕಾದ್ರೂ ಪಾರ್ಟಿ ಕೂಡ ಮಾಡ್ಬೋದು. ಅದು ಅವರ ಹಕ್ಕು. ಟಾರ್ಗೆಟ್ ಯಾರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಪೊಲೀಸ್ನವ್ರು ವಿಚಾರಣೆ ಮಾಡಬೇಕು. ಇವತ್ತು 160 ಸ್ಟೇಟ್ಮೆಂಟ್ ಕೊಟ್ಟರು ಪೊಲೀಸ್ನವ್ರು. ಕಾನೂನು ಪ್ರಕಾರ ಒಬ್ರು ಕೇಳಪ್ಪ, ಒಬ್ರು ಯಾರಾದ್ರೂ ಒಬ್ರೊಬ್ರು ಕೇಳಿ. ಹೌದೌದು, ಅಲ್ಲಲ್ಲ ಒಂದು ನಿಮಿಷ. ಸುವಾಮೋಟ ಪೊಲೀಸ್ನವ್ರಿಗೆ ಇಷ್ಟೊಂದೆಲ್ಲ ಪೊಲೀಸ್ನವ್ರಿಗೆ ಈ ಮುಖಾಂತರ ಕೇಳ್ಕೊಳ್ತೀವಿ, ನೀವು ಯಾರು ಕೈಗೊಂಬೆಗಳಾಗಬಾರ್ದು. ಯಾಕಂದರೆ ಸುವಾಮೋಟ ಕೇಸನ್ನು ಲಾಂಚ್ ಮಾಡಿದ್ದೀರಲ್ಲ ನೀವು. ಯಾಕೆ ಎಂಪೈರ್ ಹೋಟ್ಲುಗಳನ್ನ ರಾತ್ರಿ 3 ಗಂಟೆವರೆಗೂ ಓಪನ್ ಇರುತ್ತೆ? ಯಾಕೆ ನಿಮಗೆ ಸುವಾಮೋಟ ಕೇಸು ರಿಜಿಸ್ಟರ್ ಮಾಡೋಷ್ಟು ಧೈರ್ಯ ನಿಮ್ಗಿಲ್ವಾ? ಶಕ್ತಿ ನಿಮ್ಗಿಲ್ವಾ? ಯಾಕೆ ದರ್ಶನ್ ಹೋಗಿ ಊಟ ಮಾಡಿದಂಥ ಹೋಟ್ಲಿನ ಟಾರ್ಗೆಟ್ ಮಾಡ್ತೀರಾ? ಸೊ ನಿಮ್ಗೇನೋ ಒಂದು ಅಲ್ಲಿಂದ ಏನೋ ಆಗಬೇಕಾಗಿತ್ತು, ಆ ಒಂದು ಜೆಟ್ಲಾಗ್ ಹೋಟ್ಲಿಂದ ಓನರ್ ನಿಮ್ಗೇನೋ ಕೊಟ್ಟಿಲ್ವಾ? ಅದಕ್ಕೋಸ್ಕರ ನೀವು ಕೇಸನ್ನು ಬುಕ್ ಮಾಡಿದ್ದೀರಾ ಅಂತ ನಮ್ಮ ಪ್ರಶ್ನೆ. ಯಾವುದು ಲಾಯರ್ ಆಗಿ ನನ್ನ ಪ್ರಶ್ನೆ. ಜೊತೆಗೆ ದರ್ಶನ್ ಹೋದಾಗಲೇ ಇದು ಮಾಡಬೇಕಾ? ಯಾಕೆ ದರ್ಶನ್ ಅವ್ರು ತೊಂದರೆ? ಇವಾಗ 160 ನೋಟಿಸ್ ಕೊಟ್ಟಿದ್ದೀರಾ. 160 ಕ್ಲಾಸ್ 2 ಏನು ಹೇಳುತ್ತೆ? ಇಲ್ಲಿ ಆಗಕ್ಕಂಥ ತೊಂದರೆ, ಖರ್ಚು ವೆಚ್ಚಗಳು ಪ್ರತಿಯೊಂದನ್ನು ಇವರೇ ಭರಿಸಬೇಕು ಅಂತ ಹೇಳುತ್ತೆ. ಹಂಗಾರೆ ನೀವು ಇವಾಗ ಬಂದು ಹೋಗೋ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಎಲ್ಲ ಖರ್ಚು ಪೊಲೀಸ್ನವ್ರು ಕೊಡ್ತೀರಾ? ಸರ್ಕಾರದಿಂದ ಕೊಡ್ತೀರಾ? ಕೊಡಲ್ವಲ್ಲ. ಎಷ್ಟು ಬ್ಲಾಕ್ ಆಯಿತು, ಎಷ್ಟು ಜನಕ್ಕೆ ತೊಂದರೆ ಆಯಿತು, ಮೀಡಿಯಾದವ್ರಿಗೆ ಎಷ್ಟು ತೊಂದರೆ ಆಯಿತು, ಇಲ್ಲಿ ಬಂದು ಎಷ್ಟು ಜನ ನಿಂತ್ಕೊಂಡ್ರಿ, ಎಷ್ಟು ಜನ ಟೈಮ್ ವೇಸ್ಟ್ ಆಯಿತು. ಸೊ ಇದಕ್ಕೆಲ್ಲ ಕಾರಣ ಯಾರು? ಒಂದು 160 ನೋಟಿಸ್ ಓಕೆ, ಅಥವಾ ನಾವು ಭಾಳ ಸ್ಟ್ರಾಂಗ್ ಆಗಿ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ನೋಟಿಸ್ ಕೊಟ್ರಾ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೂಡ ನಾವು ಕೇಳ್ತೀವಿ. ಇದರ ಅರ್ಥ ಸರಿ ಇಲ್ಲ. ಯಾಕಂದರೆ ದರ್ಶನನ್ನು ಟಾರ್ಗೆಟ್ ಮಾಡೋದು, ಅವರನ್ನು ಎಷ್ಟು ನೀವು ಟಾರ್ಗೆಟ್ ಮಾಡ್ತೀರಾ ಅಷ್ಟು ಅವ್ರ ಮೇಲಕ್ಕೆ ಹೋಗ್ತಾರೆ. ಎಷ್ಟು ಅವ್ರನ್ನ ನೀವು ಪಾಯಿಂಟ್ ಔಟ್ ಮಾಡಿ ಅವ್ರಿಗೆ ತೊಂದರೆ ಕೊಡೋಕೆ ಹೋಗ್ತೀರಾ, ಅವರ ಅಭಿಮಾನಿಗಳ ದೃಷ್ಟಿಯಲ್ಲಿ ಇರ್ಬೋದು, ಜನಗಳ ದೃಷ್ಟಿಯಲ್ಲಿ ಅವ್ರು ಇನ್ನೂ ಮೇಲಕ್ಕೆ ಹೋಗ್ತಾರೆ ಅಂತ ಈ ಮುಖಾಂತರ ಹೇಳ್ತೀನಿ. ಮತ್ತು ಈಗೇನು ನೋಟಿಸ್ ಕೊಟ್ಟಿದ್ದೀರಾ ಇದು ಕಂಪ್ಲೀಟ್ಲಿ ಕಾನೂನಿಗೆ ವಿರುದ್ಧವಾಗಿ ಕೊಟ್ಟಂತ ಕೂಡ ನೋಟಿಸು ಅಂತ ಕೂಡ ಹೇಳ್ತೀನಿ. ಯಾಕಂದರೆ ಅಲ್ಲಿ ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇರಲಿಲ್ಲ. ಸೊ ಹಾಗಾಗಿ ಇದು ಇಟ್ಸ್ ಇಲ್ಲಿಗಲ್. ಅವ್ರು ನೋಟಿಸ್ ಕೊಟ್ಟಿರೋದು ಇಲ್ಲಿ. ಈಗ ಪೊಲೀಸ್ನವ್ರನ್ನ ಉಪಯೋಗಿಸ್ಕೊಂಡು ಇವ್ರಿಗೆ ಯಾರ್ಯಾರು ಕಂಡ್ರೆ ಆಗೋದಿಲ್ಲ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಪೊಲೀಸ್ನವರು ಅವ್ರ ಕೈಗೊಂಬೆ ಆಗಿದ್ದಾರೆ ಅಂತ ಈ ಮುಖಾಂತರ ಹೇಳ್ತೀನಿ. ಊಟಕ್ಕೆ ಹೋಗಿದ್ದಾರೆ ತಪ್ಪ? ಊಟಕ್ಕೆ ಹೋಗಿರೋ ತಪ್ಪು ಅಲ್ವೇ ಅಲ್ಲ. ಅವರು ಅಕಸ್ಮಾತ್ ಅಲ್ಲಿ ಹೋಗಿ ಡ್ರಿಂಕ್ಸ್ ಮಾಡಿದ್ರು ತಪ್ಪಲ್ಲ. ಪ್ರತಿಯೊಬ್ಬರಿಗೂ ಇದು ನೀವು ಮಾಡ್ಬೋದು, ನಾನು ಮಾಡ್ಬೋದು. 1 ಗಂಟೆ 1 ನಿಮಿಷ ಅದು ಒಬ್ರು ಅಲ್ಲಿನ ಕಸ್ಟಮರ್ ಆಗಿ ಹೋಗಿರೋದಲ್ಲ. ಅವರು ಫ್ರೆಂಡ್ ಇದ್ದಾರೆ, ಇಲ್ಲಿ ಶೋ ಮುಗಿಸ್ಕೊಂಡಿದ್ದಾರೆ, ಒಂದು ಊಟಕ್ಕೆ ಅಂತ ಹೋಗಿರೋದು. ಅವರು ಇನ್ವೈಟ್ ಮಾಡಿದ್ದಾರೆ, ಪರ್ಸನಲ್ ಇನ್ವೈಟಲ್ಲಿ ಹೋಗಿರ್ತಕ್ಕಂಥದ್ದು. ರಾತ್ರಿ 3 ಗಂಟೆ ಅಲ್ಲ, ರಾತ್ರಿ ಇಡೀ ಊಟ ಮಾಡ್ಕೊಂಡು ಕೂತ್ಕೊಂಡು ಪರ್ಸನಲ್ ಪ್ಲೇಸ್. ಅದು ಮನೆ ಅಲ್ಲ. ಮನೆ 1 ನಿಮಿಷ ಪಬ್ಗೆ ಹೋದಾಗ ಎಲ್ಲರೂ ಕ್ವಶನ್ ಮಾಡ್ತಾರೆ ಅನ್ನೋದಾದ್ರೆ, ಪಬ್ಬಲ್ಲಿ ಯಾರಾದರೂ ಪ್ರೈವೇಟ್ ಪರ್ಸನ್ಸ್ಗಳನ್ನ ಕರೆದು ಅವ್ರೇನಾದರೂ ಅಲ್ಲಿ ವ್ಯವಹಾರ ಮಾಡಿದರೆ ಅಷ್ಟೇ ಅದು ತಪ್ಪು, ಆಯಿತಾ? ಆದರೆ ಅಲ್ಲಿ ಯಾವುದೂ ಕೂಡ ಆ ಥರದ್ದು ನಡೆದಿಲ್ಲ. ಅವರು ಕಂಪ್ಲೀಟ್ಲಿ ಕಸ್ಟಮರ್ಸ್ನ ಸ್ಟಾಪ್ ಮಾಡಿ ಓನ್ಲಿ ಇವ್ರನ್ನ ಪರ್ಸ್ನಲಾಗಿ ಅವ್ರ ಪರ್ಸ್ನಲ್ ವೈಯಕ್ತಿಕವಾಗಿ ಅವರು ಇಂಡಸ್ಟ್ರಿಯವ್ರು ಆಗಿರೋದ್ರಿಂದ ಮಾಡಿರ್ತಕ್ಕಂಥ. ಹೌದೌದು, ಇಟ್ಸ್ ಇಲ್ಲಿಗಲ್. ಅವರು ಕಸ್ಟಮರ್ಸ್ನ ಕರೆಸಿ ದುಡ್ಡಿಗೋಸ್ಕರ ಇವ್ರು ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಬಂದಿದ್ರೆ ದಟ್ ಇಸ್ ತಪ್ಪು. ಇವ್ರು ಹೋಗಿರೋದು ವೈಯಕ್ತಿಕವಾಗಿ ಕರೆದಿದ್ದಾರೆ, ಊಟಕ್ಕೆ ಹೋಗಿದ್ದಾರೆ, ಬಂದಿದ್ದಾರೆ. ಅದಕ್ಕೂ ದರ್ಶನ್ಗೂ ಏನು ಸಂಬಂಧ? ನೀವು ಹಾಗೂ ಅವ್ರು ಏನಾನ ಇದು ಮಾಡಬೇಕು ಅಂದರೆ ಅವ್ರು ಹೋಗಿ ಎನ್ಕ್ವೈರಿ ಓನ್ಲಿ ಆ ಹೋಟೆಲ್ ಅವ್ರನ್ನ ಮಾಡಬೇಕಿತ್ತು, ದರ್ಶನ್ನ ಟಾರ್ಗೆಟ್ ಮಾಡೋದಲ್ಲ. ಸೊ ಇದೇ ಥರ ಪ್ರತಿಯೊಂದು ತಪ್ಪು. ನಾವು ಹೇಳಿದ್ನಲ್ಲ, ತಾಕತ್ತಿದ್ರೆ ಇದೇ ಒಂದೇ ಪ್ರಶ್ನೆ. ನಿಮಗೆ ತಾಕತ್ತಿದ್ರೆ ಅದು ಯಾರು ಬೇಕಾದ್ರೂ ಆಗ್ಬೋದು, ಪೊಲಿಟಿಷಿಯನ್ಸ್ ಆಗ್ಬೋದು, ಪೊಲೀಸ್ನವ್ರಿಗೆ ಆಗ್ಬೋದು. ನಿಮಗೆ ತಾಕತ್ತಿದ್ರೆ ಎಂಪೈರ್ ಹೋಟೆಲ್ ಸ್ಟಾಪ್ ಮಾಡಿಸಿ. ಇವರೇನ ಬೈ ಫೋರ್ಸಬಲ್ ಯಾರನ್ನ ನಾನು ಹೋಗ್ತೀನಿ, ನಾನು ನಿಮ್ಮ ಹೋಟ್ಲಲ್ಲೇ ಊಟ ಮಾಡಬೇಕು ಅಂತ ಅವ್ರೇನ ಹೇಳಿದ್ರಾ? ಏನಿಲ್ವಲ್ಲ. ಊಟಕ್ಕೆ ಹೋಗಿದ್ದಾರೆ, ಕರೆದಿದ್ದಾರೆ, ಊಟಕ್ಕೆ ಹೋಗಿದ್ದಾರೆ ಅಷ್ಟೇ. ನೀವು ಕರೆದ್ರು ಅವ್ರು ನಿಮ್ಮ ಮನೆಗೆ ಊಟಕ್ಕೆ ಬರ್ತಾರೆ, ನಾವು ಕರೆದ್ರು ಊಟಕ್ಕೆ ಬರ್ತಾರೆ. ಊಟಕ್ಕೆ ಬಂದರು ಅಂತಲೇ ಅವ್ರಿಗೆ ಈ ಥರ ಅನ್ಯಾಯವಾಗಿ ಇಲ್ಲಿ ಕರೆಸಿ ಅವ್ರನ್ನ ಕಳಂಕ ತರಕ್ಕೆ ಪ್ಲ್ಯಾನ್ ಮಾಡೋದು ಇಟ್ಸ್ ಕಂಪ್ಲೀಟ್ಲಿ ತಪ್ಪು. ಥ್ಯಾಂಕ್ ಯು.